ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರ ಅಂತ ಭಾವಿಸ್ತೀನಿ. ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಯಾಕಂದರೆ ಇದು ಶಾಪಿಂಗ್ ವಿಡಿಯೋ ಪಾರ್ಟ್ 2 ಆಗಿರುತ್ತೆ. ನನ್ನ ತಂಗಿಯ ಮದುವೆಗೆ ಶಾಪಿಂಗ್ ನಡೀತಾ ಇದೆ ಆಯಿತಾ. ಪಾರ್ಟ್ 1 ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇದು ಯಾರಾದರೂ ಮಿಸ್ ಮಾಡಿದರೆ ದಯವಿಟ್ಟು ಪಾರ್ಟ್ 1 ವಿಡಿಯೋನ ನೋಡಿ. ಇವತ್ತು ಕೂಡ ಚಿಕ್ಕಪೇಟೆ ಶಾಪಿಂಗ್ಗೆ ಹೋಗ್ತಾ ಇದ್ದೀವಿ. ನಿನ್ನೆ ಫುಲ್ ಡೇ ಸುದರ್ಶನ್ ಸಿಲ್ಕಲ್ಲೇ ಶಾಪಿಂಗ್ ಮಾಡಿದ್ದಾಯಿತು, ಎಲ್ಲನೂ ತೊಗೊಂಡಿದ್ದಾಯಿತು. ಒಂದು 10-15 ಸೀರೆ, ಕೊಡೋ ಸೀರೆ, ನಮಗೆ ಬೇಕಾಗಿರೋದು, ನನ್ನ ತಂಗಿಗೆ ಇನ್ನೇನು ಮುಂದಕ್ಕೆ ಫಂಕ್ಷನ್ ಬರುತ್ತಲ್ವ, ಸೊ ಅದಕ್ಕೆ ಎಕ್ಸ್ಟ್ರಾ ಸೀರೆಗಳು ಬೇಕಾಗಿರೋದು ಎಲ್ಲ ಪರ್ಚೇಸ್ ಮಾಡಿದ್ದಾಯಿತು. ಇವತ್ತು ಬೇರೆ ಕಡೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಇದು ಮಾಡಿದ್ವಿ. ಆ್ಯಂಡ್ ಸುದರ್ಶನಲ್ಲಿ ಸೆಕೆಂಡ್ ಬ್ರಾಂಚ್ ಇದೆ ಅಲ್ವಾ, ಅದಕ್ಕೂ ಒಂದ್ಸಲ ಹೋಗ್ಬಿಟ್ಟು ನೋಡೋಣ ಅಂತ ಡಿಸೈಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಇವತ್ತು ಆಲ್ಮೋಸ್ಟ್ ಎಲ್ಲ ಶಾಪಿಂಗ್ನ ಕವರ್ ಅಪ್ ಮಾಡಬೇಕಾಗಿದೆ ಆಗುತ್ತೆ. ಇವತ್ತೇ ಲಾಸ್ಟು, ನಾಳೆ ಊರಿಗೆ ಹೋಗ್ತಾ ಇರೋದ್ರಿಂದ ಏನೆಲ್ಲ ಬೇಕೋ ಅದಾದಮೇಲೆ ಮೋಸ್ಟ್ ಯಾವುದು ರಿಕ್ವೈರ್ಡ್ ಇದೆ ನೋಡಿ ಅದನ್ನ ಫಸ್ಟ್ ಶಾಪಿಂಗ್ ಮಾಡೋಣ. ಅದಾದಮೇಲೆ ಬೇಕಾದ್ರೆ ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ ಬಂದರೆ ಆಯ್ತು ಅಂತ ಡಿಸೈಡ್ ಮಾಡಿಕೊಂಡು ಇವಾಗ ನಿನ್ನೆ ನೈಟು ಇನ್ನೇನು ಹೊರಡಬೇಕು ಅನ್ನೋಷ್ಟರಲ್ಲಿ ನನ್ನ ಲೆಹೆಂಗಾ ಕೂಡ ಸಿಕ್ತು. ನಾನು ಏನು ಅಂದ್ಕೊಂಡಿದ್ದೀನಿ ಅದೇ ಥರನೇ ಲೆಹೆಂಗಾ ಸಿಕ್ತಾಯಿತ್ತು. ಅದೇ ಶಾಪಲ್ಲಿ ನನ್ನ ತಂಗಿಗೆ ಅಂದರೆ ಬ್ರೈಡಿಗೆ ಸೊ ಒಂದು ಲೆಹೆಂಗಾ ಅವಳು ಆಲ್ರೆಡಿ ರೆಫರೆನ್ಸ್ ಇಟ್ಟಿದ್ಲು. ಸೊ ಆ ಥರ ಲೆಹೆಂಗಾ ಸಿಗುತ್ತಾ ಅಂತ ವಿಚಾರಿಸಿದಾಗ ನಾಳೆ ಬನ್ನಿ, ನಾಳೆ ಸಿಗುತ್ತೆ, ನಾಳೆ ಇದ್ದರೆ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಹಂಗಾಗಿ ಫಸ್ಟ್ ನಾವು ಅದನ್ನ ವಿಚಾರಿಸ್ಕೊಳ್ಳೋಣ. ಸೊ ಬೇಗ ಬಂದಿರೋದ್ರಿಂದ ಏನಾದರೂ ಇದೆ ಅಂತಂದರೆ ಆಲ್ರೆಡಿ ತೋರಿಸ್ತಾರೆ, ಇಲ್ಲ ಅಂತಂದರೆ ಅವ್ರು ಆಲ್ರೆಡಿ ಇನ್ಫಾರ್ಮ್ ಮಾಡಿ ಬೇರೆ ಕಡೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಅಲ್ಲಿ ಬಂದ್ವಿ. ನೋಡಿ ಇದೇ ಶಾಪ್, ಅದು ಸಾವಾರಿ ಅಂತ ಹೇಳ್ತಾರೆ, ಸುದರ್ಶನ್ ಸಿಲ್ಕ್ ಹತ್ರನೇ ಇದೆ. ಆ್ಯಂಡ್ ನನಗೆ ಲೆಹೆಂಗಾ ಸಿಕ್ಕಿರೋ ಶಾಪು ಕೂಡ ಇದೆ. ತುಂಬ ಕಡೆ ಟ್ರೈ ಮಾಡಿದೆ, ಎಲ್ಲೂ ನಂಗೆ ಕಂಫರ್ಟೇಬಲ್ ಚೆನ್ನಾಗಿರೋದೊಂದು ಇಲ್ಲ. ಬಟ್ ಇಲ್ಲಿಗೆ ಬಂದಾಗ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇವನ್ ನಾನು ಹೈಟ್ ಇರೋದ್ರಿಂದ ನನ್ನ ಲೆಂತ್ಗೆ ಯಾವ ಥರ ಲೆಹೆಂಗಾ ಬೇಕೋ ಆ ಥರನೇ ಸಿಗ್ತಾಯಿತ್ತು. ಸೊ ಹಾಗಾಗಿ ಇವಳ್ದು ಅಲ್ಲೇ ಕೇಳೋಣ ಅಂತ ಬಂದ್ವಿ. ಬಟ್ ಎಲ್ಲೂ ನಮಗೆ ಅವ್ರು ಹೇಳಿದ್ರು ಇವಾಗ ಶಾಪ್ ಓಪನ್ ಮಾಡಿರೋದ್ರಿಂದ ಇನ್ನೂ ಟೈಮ್ ಆಗುತ್ತೆ ಅಂತ ಡಿಸೈಡ್ ಮಾಡ್ಕೊಂಡು ಇವಾಗ ಓಪನ್ ಮಾಡಿ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ಅಷ್ಟೇ. ಹಾಗಾಗಿ ಆಮೇಲೆ ಬನ್ನಿ ಅಂತ ಹೇಳಿದ್ರು. ಸೊ ಆಮೇಲೆ ಬರೋಣ ಅಂತ ಡಿಸೈಡ್ ಮಾಡಿಕೊಂಡು ಫಸ್ಟ್ ಅದಾದಮೇಲೆ ನನ್ನ ದೊಡ್ಡೋಳಿಗೆ ಸಾರಿ ನೋಡೋಣ ಅಂತ ಹೋಗಿದ್ವಿ. ಇಲ್ಲಿ ಕುಬೇರನ್ ಸಿಲ್ಕ್ಗೆ ಬಂದ್ವಿ ಆಯಿತಾ. ಇಲ್ಲಿ ಅಷ್ಟೊಂದು ಕಲೆಕ್ಷನ್ಸ್ ಇತ್ತು, ಬಟ್ ಅದ್ರ ಜೊತೆ ನನಗೆ ಇಷ್ಟ ಆಗಿರೋದು ಈ ಗ್ರೀನ್ ಬಾರ್ಡರ್ ಸಾರಿ ವಿತ್ ಕ್ರೀಮ್ ಬಾಡಿ ಇರುತ್ತಲ್ಲ ಆ ಥರ ತುಂಬ ಚೆನ್ನಾಗಿದೆ. ನನಗೆ ಅದಂತೂ ತುಂಬಾ ಇಷ್ಟ ಆಯಿತು. ಬಟ್ ನನ್ನ ಸಿಸ್ಟರ್ಗೆ ಅಷ್ಟೊಂದು ಅಂದರೆ ಬೇರೆ ಕಡೆ ನೋಡೋಣ ಅಂತ ಅನ್ನೋ ಥರನೂ ಇತ್ತು ಅವಳಿಗೆ. ಬಟ್ ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ಬೇರೆ ಕಡೆ ನೋಡಿದ್ರು ಇವಾಗ ನಾವು ಚಿಕ್ಕಪೇಟೆಯಲ್ಲಿ ನಾವು ಎಷ್ಟೇ ಪ್ರೈಸ್ ತೊಗೊಂಡ್ರು ಫಸ್ಟ್ ಬೇರೆ ಕಡೆ ವಿಚಾರಿಸ್ಬೇಕು. ಒಂದೊಂದು ಕಡೆ ಪ್ರೈಸ್ ಒಂದೊಂದು ಥರ ಇರುತ್ತೆ. ಆ್ಯಂಡ್ ಬಾರ್ಗೇನ್ ಮಾಡೋರಿದ್ದರೆ ಮಾತ್ರ ಚಿಕ್ಕಪೇಟೆಗೆ ಬರಬೇಕು ಆಯಿತಾ. ಸೊ ಹಂಗಾಗಿ ಬೇರೆ ಕಡೆ ನೋಡೋಣ ಅಂತ ಇವಾಗ ಬೇರೆ ಸಾರಿನ ನೋಡ್ತಾ ಇದ್ದಾಳೆ. ಇದನ್ನು ಚೆನ್ನಾಗಿದೆ ಲೈಟಾಗಿ, ಅಂದರೆ ಅವಳಿಗೆ ಅಷ್ಟು ಸೂಟ್ ಆಗ್ತಾ ಇರಲಿಲ್ಲ ಅದು. ಸೊ ಹಂಗಾಗಿ ಇದು ಬೇಡ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಇನ್ನೊಂದು ಈ ಗ್ರೀನ್ ಸಾರಿ ಇದೆ ಅಲ್ಲ, ಅದನ್ನು ನನಗಂತೂ ಸಖತ್ ಇಷ್ಟ ಆಯಿತು. ಆ್ಯಂಡ್ ಈ ಗೋಲ್ಡನ್ ಸಾರಿ ಇದೆ ಅಲ್ವಾ, ಇದು ನಮ್ಮ ಅಮ್ಮನಿಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಅವ್ರಿಗೆ ಈ ಥರದ ಸಾರಿ ಇಲ್ಲವೇ ಇಲ್ಲ. ಸೊ ಹಂಗಾಗಿ ನಾವೆಲ್ಲ ಗೋಲ್ಡ್ ಥೀಮ್ ಆಗಿರೋದ್ರಿಂದ ನಮ್ಮ ಅಮ್ಮನಿಗೆ ಅದು ತೊಗೊಳ್ಳೋಣ ಅಂತ ಆಲ್ರೆಡಿ ಇವಾಗ ಸೊ ಇದನ್ನ ನೋಡಿದಾಗ ಫೈನಲ್ ಆಗಿ ಇದೇ ಸಾರಿ ಅಂತ ಆಲ್ರೆಡಿ ಇವಾಗ ಫಿಕ್ಸ್ಡ್ ಆಗಿದ್ವಿ ಆಯಿತಾ. ಸೊ ಹಂಗಾಗಿ ಫುಲ್ ಚೆನ್ನಾಗಿತ್ತು, ಸಖತ್ತಾಗಿತ್ತು ಈ ಸಾರಿ. ನಮ್ಮಮ್ಮನಿಗಂತೂ ಡೆಫಿನೆಟಾಗಿ ಸೂಟ್ ಆಗೇ ಆಗುತ್ತೆ. ಸೊ ಹಂಗಾಗಿ ಈ ಸಾರಿ ಯಾವ ನನ್ನ ಸಿಸ್ಟರ್ಗೆ ಸಿಗದೇ ಇದ್ರೂ ಪರವಾಗಿಲ್ಲ, ನಮ್ಮಮ್ಮನ ಸಿಕ್ತಲ್ಲ ಅಂತ ಫಸ್ಟ್ ಈ ಸಾರಿನ ಫೈನಲ್ ಮಾಡಿದ್ವಿ. ಆ್ಯಂಡ್ ಇನ್ನೂ ಹುಡುಕ್ತಾನೆ ಇದ್ದು, ಅದು ನಿನ್ನೆಯಿಂದ ಒಂದು ಆಲ್ಮೋಸ್ಟ್ ಇವಾಗ 100 ಸಾರೀಸ್ನ ನೋಡಿದ್ದೀವಿ. ಸೊ ಇವು ಅದೇ ಸಾರಿನ ನೋಡಿ ಫೈನಲ್ ಆಗಿ ನಮ್ಗೊಂಥರ ಮೆಂಟಲಿ ಕನ್ಫ್ಯೂಷನ್ ಸ್ಟೇಟಿಗೆ ಬರ್ತೀವಿ. ಯಾವ್ದು ತೊಗೊಳ್ಳೋದು ಯಾವುದು ಬೇಡ ಅಂತ ಅನ್ಸುತ್ತೆ, ಒಂದೊಂದ್ಸಲ ಎಲ್ಲನೂ ಚೆನ್ನಾಗಿದೆಯಲ್ಲ ಅಂತ ಅನ್ಸುತ್ತೆ. ಆ ಥರ ಸ್ಟೇಟ್ ನನ್ನ ಸಿಸ್ಟರ್ದು ಆಗಿತ್ತು. ಆ್ಯಂಡ್ ಫೈನಲಿ ಈ ಪಿಂಕ್ ಸಾರಿ, ಪಿಂಕ್ ಬಾರ್ಡರ್ ವಿತ್ ಗೋಲ್ಡನ್ ಥೀಮಲ್ಲಿ ಅದನ್ನೇ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದಾಳೆ ಆಯಿತಾ. ಬಟ್ ಪ್ರಾಬ್ಲಮ್ ಅಂದರೆ ನಿನ್ನೆ ನಾನು ಆಲ್ರೆಡಿ ಇದನ್ನ ನನಗೆ ಅಂತ ತೊಗೊಂಡಿದ್ದಾಯಿತು ಈ ಕಲರಲ್ಲಿ, ಇದೇ ಸೇಮ್ ಪಿಂಕ್ ಬಾರ್ಡರ್ ಆ್ಯಂಡ್ ಗೋಲ್ಡ್ ಥೀಮಲ್ಲಿ ಬಾಡಿ ಬರುತ್ತೆ ಈ ಥರ. ಸೊ ಅದನ್ನೇ ನಾನು ತೊಗೊಂಡಿರೋದು. ಹಾಗಾಗಿ ಇಬ್ಬರದು ಸೇಮ್ ಆಗುತ್ತೆ ಅಂತ ಅನ್ನೋ ಕನ್ಫ್ಯೂಷನ್ ಬೇರೆ. ಆ್ಯಂಡ್ ಇದು ತುಂಬ ಚೆನ್ನಾಗಿತ್ತು. ಬಟ್ ಪಿಂಕ್ ಬಾರ್ಡರ್ ಆಲ್ರೆಡಿ ತುಂಬ ಇದೆ ಅವಳ ಹತ್ರ. ಸೊ ಹಂಗಾಗಿ ಅದು ಬೇಡ ಅಂತ ಡಿಸೈಡ್ ಮಾಡಿಕೊಂಡು ಸೊ ಬೇರೆ ಇನ್ನೂ ನೋಡೋಣ, ಫೈನಲ್ ಆಗಿ ಅಟ್ಲೀಸ್ಟ್ ಎಂಡಿಗೆ ನೋಡೋಣ ಅಂತ ಡಿಸೈಡ್ ಮಾಡ್ಕೊಂಡು ಅವಳ ಸಾರಿನ ಮಾತ್ರ ಪೆಂಡಿಂಗಲ್ಲಿ ಇಟ್ಟಿದ್ವಿ. ಕೊನೆಗೆ ಯಾವ ಥರ ಅಂದರೆ 4-5 ಸೀರೆ ಯಾವ್ದು ಇಷ್ಟ ಆಯಿತು ಎಲ್ಲ ಸೀರೆಯಲ್ಲಿ ಈ ಥರ ಇಟ್ಬಿಟ್ಟು ಸೊ ಯಾವ್ದಾದ್ರು ತೊಗೊಳ್ಳೋಣ ಅಂತ ಫೈನಲ್ ಆಗಿ ಇದು ಮಾಡಿದ್ರು. ಬಟ್ ಇವಾಗ ಎಲ್ಲ ನೋಡಿ, ಎಲ್ಲ ಸಾರಿನೂ ನೋಡಿ ಫುಲ್ ಕನ್ಫ್ಯೂಷನ್ ಸ್ಟೇಟ್. ಬೇಡ ಒಂಚೂರು ಟೈಮ್ ತೊಗೊಳ್ಳೋಣ, ಬೇರೆ ಶಾಪಿಂಗ್ ಮಾಡೋಣ, ಅದಾದಮೇಲೆ ಬೇರೆ ನೋಡಿದ್ರೆ ಆಯಿತು ಅಂತ ಅನ್ಕೊಂಡು ಇವಾಗ ಬೇರೆ ಕಡೆ ಹೋದ್ವಿ ಆಯಿತಾ. ಬೆಳಿಗ್ಗೆಯಿಂದ ಇವಾಗ ಆಲ್ಮೋಸ್ಟ್ 12 ಗಂಟೆ ಆಗಿದೆ. ಲಿಟ್ರಲ್ ಆಗಿ ಯಾವುದೊಂದು ಸೆಲೆಕ್ಟ್ ಆಗಿಲ್ಲ, ಯಾವುದೊಂದು ಚೂಸ್ ಆಗಿಲ್ಲ, ನಮ್ಮ ಅಮ್ಮನ ಸಾರಿ ಬಿಟ್ಟರೆ. ಸೊ ಹಂಗಾಗಿ ಮಕ್ಕಳದ್ದು ನೋಡ್ಕೊಳ್ಳೋಣ, ಫೈನಲೈಸ್ ಮಾಡ್ಕೊಳ್ಳೋಣ ಅಂತ ಇದೇ ನಿನ್ನೆ ಎಲ್ಲಿ ಬಂದಿದ್ವಿ ನೋಡಿ ಅಲ್ಲೇ ಬಂದ್ವಿ. ಯಾಕೆಂತಂದರೆ ಅಲ್ಲಿ ಬ್ಲೇಸರ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಆಯಿತಾ. ಸೈಜ್
ಒಂಚೂರು ವೇರಿಯೇಷನ್ ಇತ್ತು ಅಷ್ಟೇ. ಸೊ ಹಂಗಾಗಿ ಈ ಬ್ಲೇಸರ್ನ ನೋಡ್ತಾ ಇದ್ದೀವಿ. ಸೊ ಇದು ನನಗೆ ನಿನ್ನೆನೂ ತುಂಬ ಇಷ್ಟ ಆಯಿತು, ಇವತ್ತು ಆಯಿತು. ಆಮೇಲೆ ಸೈಜ್ ಇಲ್ಲ ಅಂತಂದರೆ ಒಂದು ಅಪ್ಪರ್ ಸೈಜ್ ಒಂದು ಲೋವರ್ ಸೈಜ್ ತೊಗೊಳ್ಳೋಣ, ಏನೂ ಪ್ರಾಬ್ಲಮ್ ಇಲ್ಲ. ಅಟ್ಲೀಸ್ಟ್ ಅಪ್ಪರ್ ಸೈಜ್ ಇದೆ ಅಂತಂದರೆ ಆಲ್ಟ್ರೇಷನ್ ಮಾಡ್ಕೋಬೋದಲ್ವ ಅಂತ ಇದನ್ನ ಬ್ಲೇಸರ್ನ ತೊಗೊಂಡ್ವಿ. ಆ್ಯಂಡ್ ಹಿಂದಿನ ದಿನ ಮೆಹಂದಿಗೆ ನಮಗೆ ಈ ಥರ ಶೇರ್ವಾನಿ ಟೈಪ್ ಬೇಕಾಗಿತ್ತು. ನನಗಂತೂ ನೋಡಿದ ತಕ್ಷಣ ಇದೇ ತುಂಬ ಇಷ್ಟ ಆಯಿತು, ನನ್ನ ಸಿಸ್ಟರ್ಸ್ಗೂ ಇದೇ ಇಷ್ಟ ಆಗಿರೋದು. ಸೊ ಹಂಗಾಗಿ ಇದನ್ನ ವೇರ್ ಮಾಡಿ ನೋಡ್ತಾ ಇದ್ದೀವಿ ಚೆನ್ನಾಗಿದೆಯಾ ಇಲ್ವಾ ಅಂತ. ಆ್ಯಂಡ್ ಇದರಲ್ಲೂ ಟ್ವಿನ್ನಿಂಗ್ ಇತ್ತು, 2 ಇತ್ತು. ಸೊ ಮೇನ್ ನಮ್ಮ ಇಂಟೆನ್ಷನ್, ನಮ್ಮ ಕಲೆಕ್ಷನ್ ಕಡಿಮೆ ಆಗೋದಕ್ಕೆ ಮಕ್ಕಳಿಗೆ ಇದೇ ರೀಸನು. ಟ್ವಿನ್ನಿಂಗ್ ಸೇಮ್ ಡ್ರೆಸ್ ಇಲ್ಲ, ಒಂದು ಸೈಜ್ ಇರ್ತಾ ಇರಲಿಲ್ಲ, ಇಲ್ಲಾಂತಂದರೆ ಕಲರ್ ಸೇಮ್ ಇರ್ತಾ ಇರಲಿಲ್ಲ. ಬಟ್ ನಾವು ಆ್ಯಸ್ ಅ ಟ್ವಿನ್ಸ್ ಆಗಿರೋದ್ರಿಂದ ನನಗೆ ಇಬ್ರಿಗೂ ಸೇಮ್ ಕಲರ್ ಬೇಕಾಗಿತ್ತು, ನಂಗೆ ಹಾಗೆ ಬೇಕಾಗಿತ್ತು. ಅದರಲ್ಲಿ ನನಗೆ ನೈಟ್ ಥೀಮಿಗೆ, ಸಂಗೀತ್ ಥೀಮಿಗೆ, ಅವ್ರ ಮೆಹಂದಿ ಥೀಮಿಗೆ ಇದು ಪರ್ಫೆಕ್ಟ್ ಸೂಟ್ ಅಂತ ಹೇಳ್ಬೋದು. ಆ್ಯಂಡ್ ನನ್ನ ಇವನಿಗೆ ಟ್ರೈ ಮಾಡಿದ್ವಿ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕೂಡ, ಹೌದು. ಆ್ಯಂಡ್ ಮಕ್ಕಳಿಗೆ 2 ಡ್ರೆಸ್ನ ಈ ಥರ ಸೆಲೆಕ್ಟ್ ಮಾಡಿದ್ವಿ, ಒಂದಿದು, ಇನ್ನೊಂದು ಬ್ಲೇಸರ್ಸ್ನ ಸೆಲೆಕ್ಟ್ ಮಾಡಿರೋದು. ಆ್ಯಂಡ್ ಬೆಳಿಗ್ಗೆ ಒಂಥರ ಈ ಪಂಚೆ ಧೋತಿ ಥರ ಅದನ್ನ ಸಪ್ರೇಟಾಗಿ ಬೇರೆ ಕಡೆ ತೊಗೊಂಡ್ರಾಯ್ತು ಅಂತ ಅಲ್ಲಿ ನೋಡ್ತಾ ಇದ್ವಿ. ಅಷ್ಟರಲ್ಲೇ ಆಲ್ರೆಡಿ ಟೈಮ್ 1:30, ಏನು ಸೆಲೆಕ್ಟ್ ಆಗಿಲ್ಲ. ಅಟ್ಲೀಸ್ಟ್ ಮಕ್ಕಳದ್ದು ಅದು ಸೆಲೆಕ್ಟ್ ಆಯ್ತಲ್ವ ಅಂತ ಅಂದ್ಕೊಂಡು ಇವಾಗ ಲಂಚಿಗೆ ಬಂದಿದ್ದೀವಿ. ಇನ್ನು ತುಂಬಾ ಶಾಪಿಂಗ್ ಇತ್ತು. ಟೈಮ್ ಅಂತೂ ಹೆಂಗೆ ಹೋಗ್ತಾ ಇತ್ತು ಅಂದರೆ ಅಷ್ಟು ಬಿಸಿಲು ಬೇರೆ, ಎಲ್ಲನೂ ಇವಾಗ ಬ್ಯಾಲೆನ್ಸ್ ಮಾಡೋದೇ ಒಂದು ಕಷ್ಟ. ಆಮೇಲೆ ನಾವು ಏನು ಪರ್ಚೇಸ್ ಮಾಡಿರ್ತೀವೋ ಆ ಲಗೇಜ್ನ ಎತ್ಕೊಂಡು ಹೋಗೋದೇ ಒಂದು ದೊಡ್ಡ ಹಿಂಸೆ ಆಯಿತಾ. ಸೊ ಹಾಗಾಗಿ ಕುಬೇರನ್ ಸಿಲ್ಕ್ಗೆ ಮತ್ತೆ ಬಂದಿರೋದು ಅದೇ ಸಾರಿನ ಇನ್ನೊಂದ್ಸಲ ನೋಡಿರೋದು, ಇದನ್ನೇ ನಾವು ಫೈನಲೈಸ್ ಮಾಡಿದ್ವಿ. ಎಷ್ಟೇ ನೋಡಿದ್ರು ಸ್ಯಾಟಿಸ್ಫೈ ಅಂತ ಆಗ್ತಾ ಇರಲಿಲ್ಲ. ಹಾಗಾಗಿ ಇದಾದ್ರೂ ಇಷ್ಟ ಆಗಿತ್ತಲ್ವ, ಹಾಗಾಗಿ ಈ ಸಾರಿನ ಫೈನಲೈಸ್ ಮಾಡಿದ್ರು. ಆ್ಯಂಡ್ ಫೈನಲಿ ಬ್ರೈಡಿಗೆ ಹಿಂದಿನ ದಿನಕ್ಕೆ ಅಂದರೆ ನಮಗೆ ಸಂಗೀತ ಫಂಕ್ಷನ್ ಅವತ್ತೇ ನಡೆಯುತ್ತೆ ಆ್ಯಂಡ್ ಮೆಹಂದಿ ಫಂಕ್ಷನ್ ಹಂಗೆ ನಡೆಯುತ್ತೆ. ಆ್ಯಂಡ್ ಮಂಗಳೂರಲ್ಲಿ ಇದು ಗ್ರ್ಯಾಂಡಾಗಿ ನಡೆಯುತ್ತೆ ಆಯಿತಾ. ಆಮೇಲೆ MC ಇದೆ, ತುಂಬ ಚೆನ್ನಾಗಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಹಾಗಾಗಿ ಚೆನ್ನಾಗಿರೋ ಲೆಹಂಗಾ ಈ ರೆಫರೆನ್ಸ್ ಇಟ್ಕೊಂಡು ಹೋಗಿದ್ರು ಆಯಿತಾ. ಈ ಶೇಡಲ್ಲೇ ಬೇಕು, ಈ ಕಲರಲ್ಲೇ ಬೇಕು ಅಂದ್ಕೊಂಡು ಫೈನಲ್ ಆಗಿ ಒಂದು ಮಧ್ಯಾಹ್ನದಿಂದ ಸಂಜೆವರೆಗೂ ಹುಡುಕಿದ್ದೀವಿ ಈ ಶಾಪ್ನ. ಇನ್ನರ್ ಪ್ಲೇಸ್ ಯಾರು ಬೇರೆ ರೆಫರೆನ್ಸ್ ಕೊಡ್ತಾರೆ, ಬೇರೆ ಶಾಪ್ ಹೋಗ್ತಾರೆ, ಅಲ್ಲೂ ಸ್ಯಾಟಿಸ್ಫೈ ಆಗ್ತಾ ಇರಲಿಲ್ಲ. ಅಲ್ಲಿಂದ ಇನ್ನೊಂದು ಕಡೆ ಹೋಗ್ತಾ ಇದ್ವಿ. ಲಿಟ್ರಲ್ ಆಗಿ ಎಷ್ಟು ಶಾಪ್ನ ಹುಡುಕಿದ್ದೀವಿ ಅಂತಂದರೆ ಅಷ್ಟೊಂದು ಶಾಪು. ಆ್ಯಂಡ್ ಚಿಕ್ಕಪೇಟೆಯಲ್ಲಿ ಇದೆ ಅಂದರೆ ನಾವು ಮೇನ್ ಶಾಪ್ನ ನೋಡ್ತೀವಿ, ಅದರಲ್ಲಿ ತೊಗೋತೀವಿ. ಬಟ್ ಇಂಟೀರಿಯರ್ ಒಳಗಡೆ ಎಷ್ಟು ಚೆನ್ನಾಗಿರೋ ಶಾಪ್ ಇದೆ ಗೊತ್ತಾ. ನಮಗೆ ಮಾತ್ರ ರೆಫರೆನ್ಸ್ ಗೊತ್ತಿರಬೇಕು. ಅಲ್ಲಿ ಅಂಗಡಿಯವ್ರನ್ನ ಕೇಳಿದ್ರೆ ಅವರೇ ಹೇಳ್ತಾರೆ ಈ ಜಾಗದಲ್ಲಿ, ಅವ್ರು ಈ ಏರಿಯಾದಲ್ಲಿ ಇಷ್ಟು ಚೆನ್ನಾಗಿರೋ ಲೆಹಂಗಾ ಸಿಗುತ್ತೆ, ಇನ್ನೊಂದು ಕಡೆ ಹೋಗಿ ಅಂತ ಅವರೇ ರೆಫರೆನ್ಸ್ ಕೊಡ್ತಾರೆ. ಫೈನಲ್ ಆಗಿ ಯಾವ ಥರ ಅನ್ನಿಸ್ತಿತ್ತು ಅಂದರೆ ಸಾಕು ಇವತ್ತಿಗೆ ಶಾಪಿಂಗ್ ಎಲ್ಲ ಸಾಕು, ಸಂಜೆ ಆಗ್ತಾ ಬಂದಿತ್ತು, ನೆಕ್ಸ್ಟ್ ಡೇ ಮಾಡೋಣ ಅಂತ ಲಿಟ್ರಲಾಗಿ ನಾನಂತೂ ಫಿಕ್ಸ್ ಆಗಿದ್ದೆ. ಬಟ್ ಇಲ್ಲ ಮೆಂದು ಬಂದಿದ್ದೀವಲ್ಲ ಫೈನಲೈಸ್ ಮಾಡ್ಕೊಂಡೇ ಹೋಗೋಣ ಅಂತ ಫೈನಲಾಗಿ ಈ ಶಾಪ್ ಸಿಕ್ಕಿರೋದು. ತುಂಬ ಚೆನ್ನಾಗಿದೆ, ಲೈಟ್ ವೆಯ್ಟ್ ಇದೆ. ಆ್ಯಂಡ್ ನಾವು ಹೇಗೆ ಬೇಕು, ನನ್ನ ತಂಗಿಗೆ ಹೇಗೆ ಬೇಕು ಅಂದ್ಕೊಂಡಿಲ್ಲೋ ಅದೇ ಥರನೇ ಸಿಕ್ತು. ಅಟ್ಲೀಸ್ಟ್ ಸ್ಯಾಟಿಸ್ಫೈ ಆಗಿದ್ವಿ. ಫುಲ್ ಸ್ಲೀವಲ್ಲಿ ಸಿಕ್ಕಿತ್ತು, ಅವಳು ಅದನ್ನೇ ಮೆನ್ಷನ್ ಮಾಡಿದ್ಲು. ಆ್ಯಂಡ್ ನೆಕ್ ವಿ ಡಿಸೈನಲ್ಲಿ ಬೇಕು ಅಂತ ಅಂದ್ಕೊಂಡಿದ್ಲು, ಅದೇ ಥರನೇ ಸಿಕ್ತು. ಫೈನಲಾಗಿ ನಾವು ಏನು ಅಂದ್ಕೊಂಡಿದ್ದೀವಿ, ನೈಟ್ ಫಂಕ್ಷನ್ಗೆ ಆ್ಯಕ್ಚುಲಿ ಬ್ರೈಟ್ ಕಲರೇ ಬೇಕು, ಈ ಕಲರಲ್ಲೇ ಬೇಕು ಅಂತ ಅಂದ್ಕೊಂಡು ಫೈನಲಾಗಿ ಇತ್ತು. ತುಂಬ ಚೆನ್ನಾಗಿ ಲೈಟ್ ವೆಯ್ಟಾಗಿ ಸಿಕ್ಕಿರೋದು. ಸೊ ಅಂತೂ ಇಂತೂ ಚಿಕ್ಕಪೇಟೆ ಶಾಪಿಂಗ್ ಅಂತೂ ಮುಗೀತು ಆಯಿತಾ. ಸೊ ನೆಕ್ಸ್ಟ್ ನಮ್ಮ ಶಾಪಿಂಗ್ ಇರೋದು ದಾರಾ ಸೀರೆ ಬಿಟ್ಟರೆ ಬೇರೆ ಯಾವುದೂ ಇರಲಿಲ್ಲ. ಸೊ ಹಂಗಾಗಿ ಟೈಮ್ ಆಲ್ಮೋಸ್ಟ್ ಇವಾಗ 5:30 ಆಯಿತು. ಇವತ್ತಾರು ಬೇಗ ಹೋಗೋಣ ಅಂದ್ಕೊಂಡು ಡಿಸೈಡ್ ಮಾಡಿಕೊಂಡು ಇದನ್ನ ಫೈನಲ್ ಆಗಿ ಪರ್ಚೇಸ್ ಮಾಡಿಕೊಂಡು ನಾವು ಇವಾಗ ಬಂದಿದ್ದಾಯಿತು. ನೆಕ್ಸ್ಟ್ ನಾವು ಊರಿಗೆ ಬಂದಾಗ ಈ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಅಂದರೆ ಆಫ್ಟರ್ ಒಂದು 3 days ಆದಮೇಲೆ ಊರಿಗೆ ಬಂದಿದ್ವಿ ಆಯಿತಾ. ಸೊ ಇಲ್ಲಿ ಇವಾಗ ನಾವು ದಾರೆ ಸೀರೆ ತೊಗೋಬೇಕು. ದಾರೆ ಸೀರೆ ತೊಗೊಳೋದಕ್ಕೆ ಹೊರಟಿದ್ದೀವಿ. ಮಂಗಳೂರಲ್ಲಿ ಶಾಪಿಂಗ್ ಮಾಡ್ತಾ ಇರೋದು. ಸೊ ಮಂಗಳೂರಲ್ಲಿ ಮೇಯ್ನಾಗಿ 1-2 ಶಾಪ್, ಜಯಲಕ್ಷ್ಮಿಗೆ ಹೋಗೋಣ, ಇಲ್ಲ ಅಂತಂದರೆ ಸಂಜೀವ ಸಿಲ್ಕ್ಸ್ ಇರುತ್ತೆ, ಅಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ನಾನು, ನನ್ನ ಮಕ್ಕಳು, ಆಮೇಲೆ ಸೊ ಇವಾಗ ರೀಚ್ ಆಗಿದ್ವಿ. ಫಸ್ಟ್ ಜಯಲಕ್ಷ್ಮಿ ಸಿಲ್ಕ್ಸ್ಗೆ ಹೋಗಿದ್ವಿ. ಮಂಗಳೂರಲ್ಲಿ ತುಂಬ ಒಂಥರ ದೊಡ್ಡ ಶೋರೂಮ್ ಇದು. ಸೊ ಹಂಗಾಗಿ ಇಲ್ಲಿ ಬಂದ್ವಿ ಆಯಿತಾ. ಸೊ ಇಲ್ಲಿ ಬಂದು ನಾವು ಯಾವಾಗಲೂ ದಾರೆ ಸೀರೆಗೆ ರೆಡ್ ಕಲರ್ದೇ ಪ್ರಿಫರ್ ಮಾಡೋದು, ರೆಡ್ ಬ್ರೈಡ್ ಅಂತಾರಲ್ಲ ಆ ಥರ. ಒಂದು ಆಲ್ಮೋಸ್ಟ್ ಇವಾಗ 10 to 12 ಸಾರೀಸ್ ನೋಡ್ತಾ ಇದ್ದೀವಲ್ಲ, ಅದರಲ್ಲಿ ಯಾವುದು ಬೆಸ್ಟ್ ಆಫ್ 3 ನೋಡ್ಕೊಳ್ಳೋಣ ಫಸ್ಟು. ಅದಾದಮೇಲೆ ಬೆಸ್ಟ್ ಆಫ್ 3 ಎಲ್ಲ ಆಮೇಲೆ ಸೆಲೆಕ್ಟ್ ಮಾಡಿದ್ರಾಯ್ತು ಅಂತ ಡಿಸೈಡ್ ಮಾಡ್ಕೊಂಡು ಇವಾಗ 1 by 1 ನೋಡ್ತಾ ಇದ್ದೀವಿ. ನನ್ನ ಸಿಸ್ಟರ್ ಯಾವ ಥರ ಅಂತಂದರೆ ತುಂಬ ಸಿಂಪಲಾಗಿ ಎಕ್ಸ್ಪೆಕ್ಟ್ ಮಾಡ್ತಾಳೆ, ತುಂಬ ಹೆವಿ ವರ್ಕು ಆ ಥರದ್ದೆಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ. ಆ್ಯಂಡ್ ರೆಡ್ಡಲ್ಲೇ ನೋಡಬೇಕಾಗಿತ್ತು ಆ್ಯಂಡ್ ಶೈನಿಂಗ್ ಥರ ಬರಬೇಕಾಗಿತ್ತು ಅಂತ ಅವಳ ಇಂಟೆನ್ಷನ್. ಹಾಗಾಗಿ ಕಾಂಚಿಪುರಂ ಸಿಲ್ಕ್ಸಲ್ಲೇ ನೋಡೋಣ ಅಂದ್ಕೊಂಡು, ಹೆವಿಯಾಗಿರುತ್ತೆ, ಚೆನ್ನಾಗೂ ಕಾಣಿಸುತ್ತೆ, ಸಿಂಪಲಾಗೂ ಇರುತ್ತೆ ಅಂತ ಡಿಸೈಡ್ ಮಾಡ್ಕೊಂಡು ಮಾಡಿದ್ವಿ. ಬಟ್ ನನಗೊಂದು ಸಾರಿ ತುಂಬಾ ಇಷ್ಟ ಆಯಿತು ಆಯಿತಾ. ಈ ಸಾರಿಯಲ್ಲಿ ಫುಲ್ ಡಿಸೈನ್ಸ್ ಇದೆ, ಎಲಿಫೆಂಟ್ ಇದೆ, ಅಂಬಾರಿ ಡಿಸೈನ್ಸ್ ಇದೆ, ಪ್ಲ್ಯಾಂಟ್ಸ್ ಇದೆ, ಒಂಥರ ನನಗಂತೂ ತುಂಬಾ ಇಷ್ಟ ಆಯಿತು. ಬಟ್ ನನ್ನ ತಂಗಿ ತುಂಬ ಸಿಂಪಲ್ ಆಗಿರೋದ್ರಿಂದ ಇದು ಬೇಡ ಅಂತ ಅಂದ್ಲು. ಸೊ ಅದಕ್ಕೆ ಅವಳಿಗೆ ಯಾವುದು ಇಷ್ಟ ಆಯಿತು ಫಸ್ಟ್ ಅದನ್ನ ವೇರ್ ಮಾಡಿ ನೋಡ್ತಾ ಇದ್ದೀವಿ. ಈ ಸಾರಿ ಅಲ್ಲಿ ನೋಡಿದಾಗ ಚೆನ್ನಾಗಿತ್ತು, ಬಟ್ ವೇರ್ ಮಾಡಿ ನೋಡಿದಾಗ ಅಷ್ಟು
ಮತ್ತೊಂದು ಇನ್ನೂ ಚೆನ್ನಾಗಿರೋದು ಸಿಗುತ್ತೇನೋ ಅಂತ ಅಂದ್ಕೊಂಡು ಅದನ್ನ ಆಪ್ಷನ್ ಆಗಿ ಇಟ್ಟಿದ್ವಿ. ಸೊ ಈ ಥರ ಲುಕ್ ಬರುತ್ತೆ. ಯಾವಾಗಲೂ ನಾವು ಸಾರಿನ ನೋಡಬೇಕಾದ್ರೆ ಫಸ್ಟು ಆನ್ ಲೈಟು ಮತ್ತು ಆಫ್ ಲೈಟಲ್ಲಿ ನೋಡಬೇಕಾಗುತ್ತೆ. ಸೊ ಆನ್ಲೈನಲ್ಲಿ ಡಿಫ್ರೆಂಟಾಗಿ ಕಾಣುತ್ತೆ, ಆಫ್ ಲೈಟ್ ಮಾಡ್ಕೊಂಡು ನೋಡಿದ್ರೆ ಅದೊಂದು ಡಿಫ್ರೆಂಟಾಗಿ ಕಾಣುತ್ತೆ. ಇದು ಸೆಕೆಂಡ್ ಸಾರಿ ಟ್ರೈ ಮಾಡ್ತಾ ಇರೋದು. ಸೊ ಇದೂ ಹಾಗೇನೆ ಆನ್ಲೈನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ತುಂಬ ಶೈನಿಂಗ್ ಆಗಿ ಕಾಣಿಸ್ತಾ ಇತ್ತು. ಬಟ್ ಲೈಟ್ ಆಫ್ ಮಾಡಿದಾಗ ಒಂಥರ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಸೊ ಹಂಗಾಗಿ ಒಂಥರ ಕಲರ್ ಶೇಡೇ ಡಿಫ್ರೆಂಟ್ ಅಂತ ಅನ್ನಿಸ್ತಾ ಇತ್ತು ನನಗೆ. ಸೊ ಹಂಗಾಗಿ ಇದು ಬೇಡ ಅಂತ ಅಂದ್ಕೊಂಡು ಇದು ಒಂದು ಆಪ್ಷನ್ ಥರನೇ ಇಟ್ಟಿದ್ವಿ. ಅಲ್ಲಿಂದ ನಾವು ಡೈರೆಕ್ಟಾಗಿ ಸಂಜೀವ್ ಸಿಲ್ಕ್ಸ್ಗೆ ಬಂದ್ವಿ. ಆ್ಯಂಡ್ ಇಲ್ಲೂ ಅಷ್ಟೇ ತುಂಬ ಸಾರಿನ ನೋಡಿಕೊಂಡು ವೇರ್ ಮಾಡಿಕೊಂಡು ಫೈನಲ್ ಆಗಿ ನನ್ನ ತಂಗಿಗೆ ಇಷ್ಟ ಆಗಬೇಕು, ಅಟ್ ದ ಎಂಡ್ ಆಫ್ ದ ಡೇ ಅವಳಿಗೆ ಇಷ್ಟ ಆಗಬೇಕು. ಸೊ ಹಂಗಾಗಿ ಈ ಕಾಂಪ್ರಮೈಸ್ ಮಾಡೋದು ಬೇಡ, ಅಟ್ಲೀಸ್ಟ್ ಸಿಗದೆ ಇದ್ದರೆ ಬೇರೆ ಶಾಪ್ಗೆ ಹೋಗೋಣ ಆ ಥರ ಮೈಂಡ್ ಇದ್ದಿದ್ದು. ಯಾಕಂದರೆ ದಾರಾ ಸೀರೆ ಅನ್ನೋದು ಹುಡುಗಿಗೆ ತುಂಬ ಇಂಪಾರ್ಟೆಂಟ್, ಹುಡುಗಿ ಲೈಫಲ್ಲಿ ಒಂದು ಫಸ್ಟ್ ಅಧ್ಯಾಯ ಅಂತ ಹೇಳ್ಬೋದಲ್ವ. ಸೊ ಹಂಗಾಗಿ ಅದನ್ನ ಮೆಮೊರೇಬಲ್ ಆಗಿ ಇಟ್ಕೊಳ್ಬೇಕಾದ್ರೆ ಅವ್ರಿಗೆ ಇಷ್ಟಪಟ್ಟಿರೋದನ್ನ ನಾವು ಕೊಡಿಸೋದು ನಮ್ಮ ಇಂಟೆನ್ಷನ್ ಆಗಿತ್ತು. ಸೊ ಹಂಗಾಗಿ ಅವಳಿಗೆ ಎಷ್ಟು ಸ್ಯಾಟಿಸ್ಫೈ ಆಗುತ್ತೆ, ಎಷ್ಟು ಇಷ್ಟ ಆಗುತ್ತೆ ಅಷ್ಟರವರೆಗೆ ಅವ್ರು ಬೇರೆ ಥರ ನೋಡ್ಕೊಳ್ಳಿ ಅನ್ನೋದು ಆ ಥರನೇ ಇತ್ತು. ಅದಕ್ಕೆ ದಾರ ಸೀರೆಗೇ ಒಂದು ಸ್ಪೆಷಲ್ ಡೇ ಅಂತ ಇಟ್ಕೊಂಡಿದ್ವಿ. ಸೊ ಹಾಗಾಗಿ ಫೈನಲ್ ಆಗಿ ನನ್ನ ತಂಗಿಗೆ ಇಷ್ಟ ಆಗಿರೋದು ಈ ಸಾರಿ. ತುಂಬ ಸಿಂಪಲ್ಲಾಗಿ ತುಂಬ ರಿಚ್ ಲುಕ್ ಕೊಡುತ್ತೆ. ಆಫ್ ಲೈಟ್ ಆನ್ ಲೈಟ್ ಎರಡರಲ್ಲೂ ತುಂಬ ಪರ್ಫೆಕ್ಟಾಗಿ ಕಾಣಿಸುತ್ತೆ. ಇವಾಗ ಆಫ್ ಲೈಟಲ್ಲಿ ನೋಡ್ತಾ ಇದ್ವಿ, ಆಫ್ ಲೈಟಲ್ಲೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಆ್ಯಂಡ್ ಸಿಂಪಲ್ ಡಿಸೈನ್ ತುಂಬ ಚೆನ್ನಾಗಿತ್ತು, ಅದನ್ನ ಫೈನಲೈಸ್ ಮಾಡ್ಕೊಂಡು ಬಂದ್ವಿ. ಸೊ ಮನೆಗೆ ಬರಬೇಕಾದ್ರೆ ಆಲ್ಮೋಸ್ಟ್ ಇವಾಗ ವೆಡ್ಡಿಂಗ್ ಹಾಲ್ನು ನೋಡ್ಕೋಬೇಕಾಗುತ್ತೆ. ಸೊ ಹಂಗಾಗಿ ಇವಾಗ ಹಾಲಿಗೆ ಬಂದಿದ್ದೀವಿ. ಅಂದರೆ ನನ್ನ ತಂಗಿ ಎಲ್ಲ ಹೋಗಿ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ರು, ಪ್ರಾಪರಾಗಿ ನಾನು ನೋಡಿರಲಿಲ್ಲ. ಸೊ ಹಂಗಾಗಿ ಅದನ್ನ ನೋಡ್ಕೊಳ್ಳೋಣ ಅಂತ ಇವಾಗ ಹಾಲು ಬಂದಿದ್ವಿ. ಪಾರ್ಕಿಂಗ್ ಸ್ಪೇಸು ಅದು ಇದು ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಒಳಗಡೆ ನಾವು ತುಂಬ ಲಿಮಿಟೆಡ್ ಆಗಿರೋದ್ರಿಂದ 400 ಪೀಪಲ್ಸ್ಗೆ ಅಷ್ಟೇ ಆಗಿರೋದ್ರಿಂದ ಇದು ಸಫಿಷಿಯೆಂಟ್ ಅಂತ ಅನಿಸುತ್ತೆ. ತುಂಬ ದೊಡ್ಡ ಫಂಕ್ಷನ್ ಏನಾದ್ರು 1500 ಮೆಂಬರ್ಸ್ ಏನಾದ್ರು ಇದೆ ಅಂತಂದರೆ ಆವಾಗ ಈ ಹಾಲ್ ಚಿಕ್ಕದಾಗಿದೆ. ಬಟ್ ನಮಗೆ ನಮ್ಮ ಲಿಮಿಟ್ಸ್ ಇದ್ದಿದೆ 400. ಸೊ 400ಗೆ ಇದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಆಮೇಲೆ ಲಂಚ್ ಹಾಲ್ AC ರೂಮ್ ಆಗಿರೋದ್ರಿಂದ ನಮಗಷ್ಟು ಚೆನ್ನಾಗಿತ್ತು, ಅಂದರೆ ಸಫಿಷಿಯೆಂಟ್ ಆಗಿತ್ತು ಅಂದ್ಕೊಂಡು ಇದು ಮಾಡಿರೋದು. ಇದು ಇವತ್ತಿನ ವೀಡಿಯೋ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ, ಶಾಪಿಂಗ್ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಥ್ಯಾಂಕ್ ಯು.